ಒಂದು ಕರ್ನಾಟಕದಲ್ಲಿ ರಾಜ್ಯ ಸರ್ಕಾರಕ್ಕೆ ಬೇಕಿರುವಂತಹ ಬಹುಮತ 113, ಆದ್ರೆ 140 ಇದೆ, ಏನ್ ತೊಂದರೆ ಇಲ್ಲ. ಆದ್ರೆ ಸಿದ್ದರಾಮಯ್ಯ ಮತ್ತು ಡಿ.ಕೆ. ಶಿವಕುಮಾರ್ ನಡುವೆ ಎಷ್ಟೇ ಜಗಳಾಗ್ತಾ ಇದ್ರು ಕೂಡ ಸರ್ಕಾರ ಅಂತೂ ಬೀಳೋದಿಲ್ಲ, ಎರಡನೇ ಮಾತು. ಆಮೇಲೆ ನನ್ನೇ ಕೂಡ ಹೇಳಿದೆ, ರಾಜೀನಾಮೆ ಕೊಡೋದು ಯಾರು. ಆದರೆ ಮಲ್ಲಿಕಾರ್ಜುನ ಖರ್ಗೆಗೆ ಒಂದು ಡೌಟ್ ಬಂದಿದೆ. ಮಲ್ಲಿಕಾರ್ಜುನ ಖರ್ಗೆ ಹೇಳಿದ್ದಾರೆ, ನೋಡಿ ನೀವು ಜಗಳ ಮಾಡ್ಕೋಬೇಡಿ, ಸೀರಿಯಸ್ ಆಗಿರಿ, ಒಗ್ಗಟ್ಟಾಗಿರಿ, ಇಲ್ಲ ಅಂತಂದ್ರೆ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರವನ್ನ ಉರುಳಿಸುವಂತ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅಂತೇಳಿ ಒಂದು ಬಾಂಬ್ ಹಾಕ್ಬಿಟ್ಟಿದ್ದಾರೆ. ಇದು ಕಾಂಗ್ರೆಸ್ಸಿಗರಿಗೆ ಟೆನ್ಷನ್ ಆಗಿದೆ. ನಾವು ಸರಿ ಇದೀವಪ್ಪ, ಡೆಲ್ಲಿಯಿಂದ ಏನೋ ಬಂದ್ ಮಾಡ್ತಾರೆ ಅಂತೇಳಿ. ಬನ್ನಿ ಇದರ ಬಗ್ಗೆ ಒಂದು ರಿಪೋರ್ಟ್. ನಿಮ್ಮಲ್ಲೇನೇ ಭೇದ ಭಾವ ಇರಲಿ, ನೀವು ಒಂದಾಗಿರ್ಬೇಕು. ಮೋದಿ ಶಾ ಸೇರಿ ಈ ಜನರನ್ನ ನುಗ್ಗುತ್ತಾರೆ. ಸಿಬಿಐ ತಗೊಂಡು ತಿರುಗೋದು, ಎದುರಿಸೋದು. ಸಿದ್ದು ಸರ್ಕಾರ ಕೆಡವಲು ಮೋದಿ ಶಾ ಸಂಚು. ಹೊಸ ಬಾಂಬ್ ಸಿಡಿಸಿದ ಮಲ್ಲಿಕಾರ್ಜುನ ಖರ್ಗೆ. ಹೌದು, ಕಾಂಗ್ರೆಸ್ ಸರ್ಕಾರ ರಚನೆ ಆದಾಗಿನಿಂದ ಸರ್ಕಾರದ ಪತನದ ಮಾತುಗಳೇ ಕೇಳಿ ಬರ್ತಿವೆ. ವಿಪಕ್ಷ ನಾಯಕರು ಈ ಸರ್ಕಾರ ಬಹಳ ದಿನ ಉಳಿಯಲ್ಲ, ಯಾವಾಗ ಬೇಕಾದ್ರೂ ಬೀಳಬಹುದು, ಮಧ್ಯಂತರ ಎಲೆಕ್ಷನ್ ಬರಬಹುದು, ಈ ಸರ್ಕಾರಕ್ಕೆ ಆಯಸ್ಸು ಕಡಿಮೆ, ಡಿಕೆಶಿ ಸಿದ್ದು ಕಚ್ಚಾಟದಿಂದಲೇ ಈ ಸರ್ಕಾರ ಬೀಳುತ್ತೆ ಅಂತೆಲ್ಲ ಹೇಳ್ತಿದ್ರು. ಈ ಎಲ್ಲ ಬೆಳವಣಿಗೆ ಮಧ್ಯೆ ಖರ್ಗೆ ಹೇಳಿದ ಮಾತು ಇದಕ್ಕೆಲ್ಲ ಪುಷ್ಟಿ ನೀಡಿದಂತೆ ಕಾಣ್ತಿದೆ. ನಮ್ಮವರು ಹುಷಾರಾಗಿರ್ಬೇಕು, ನಿಮ್ಮಲ್ಲೇನೇ ಭೇದ ಭಾವ ಇರಲಿ, ನೀವು ಒಂದಾಗಿರ್ಬೇಕು. ಇಲ್ಲದ್ರೆ ಈ ಮೋದಿ ಶಾ ಸೇರಿ ಈ ಜನರನ್ನ ನುಂಗುತ್ತಾರೆ, ಬಡ ಜನರನ್ನ ನುಂಗುತ್ತಾರೆ. ಇವ್ರ ರಕ್ಷಣೆಗಾಗಿ ಜನ ನಿಮಗೆ ಅಧಿಕಾರ ಕೊಟ್ಟಿದೆ, ಆ ರಕ್ಷಣೆ ಮಾಡತಕ್ಕಂಥದ್ದು ನಿಮ್ ಕೈಯಲ್ಲಿದೆ. ಕೇಂದ್ರ ಸರ್ಕಾರ ಇಡಿ ಸಿಬಿಐನಿಂದ ಕಾಂಗ್ರೆಸ್ ನಾಯಕರನ್ನ ಹೆದರಿಸುವ ಕೆಲಸ ಮಾಡುತ್ತಿದ್ದಾರೆ. ದೇಶದಲ್ಲಿರುವ ಎಲ್ಲ ಕಾಂಗ್ರೆಸ್ ಸರ್ಕಾರಗಳನ್ನ ಬೀಳಿಸಬೇಕು, ಅಧಿಕಾರ ಹಿಡಿಯಬೇಕು ಎಂದು ಪ್ಲಾನ್ ನಡೆಯುತ್ತಿದೆ. ಇದು ಕರ್ನಾಟಕದಲ್ಲಿಯೂ ನಡೆಯುತ್ತಿದೆ ಎಂದು ಖರ್ಗೆ ಹೊಸ ಬಾಂಬ್ ಸಿಡಿಸಿದ್ದಾರೆ. ಬರೇ ಇಡಿ, ಇನ್ಕಮ್ ಟ್ಯಾಕ್ಸ್, ಸಿಬಿಐ ತಗೊಂಡು ತಿರುಗೋದು, ಹೆದರಿಸೋದು. ಎಲ್ಲೆಲ್ಲಿ ಕಾಂಗ್ರೆಸ್ ಗವರ್ಮೆಂಟ್ಗಳಿವೆ ಅದಕ್ಕೆ ಯಾವ ರೀತಿಯಾಗಿ ಕೆಡವಬೇಕು, ತೆಗೆದು ಹಾಕಬೇಕು, ಅಧಿಕಾರ ಕೈಯಲ್ಲಿ ತಗೊಳ್ಬೇಕು ಅಂತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ರಾಜ್ಯ ರಾಜಕಾರಣದಲ್ಲಿ ಬಿರುಗಾಳಿ ಎಬ್ಬಿಸಿದ್ದಾರೆ. ಸಿದ್ದು ಡಿಕೆಶಿಗೆ ಎಚ್ಚರಿಸುವ ಮೂಲಕ ಅಲರ್ಟ್ ಆಗಿರುವಂತೆ ಕಿವಿಮಾತು ಹೇಳಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಈಗ ಕಿವಿ ಮಾತಲ್ಲ, ನೇರ. ಒಂದು ಕರ್ನಾಟಕದಲ್ಲಿ ರಾಜ್ಯ ಸರ್ಕಾರಕ್ಕೆ ಬೇಕಿರುವಂತಹ ಬಹುಮತ 113, ಆದ್ರೆ 140 ಇದೆ, ಏನ್ ತೊಂದರೆ ಇಲ್ಲ. ಆದ್ರೆ ಸಿದ್ದರಾಮಯ್ಯ ಮತ್ತು ಡಿ.ಕೆ. ಶಿವಕುಮಾರ್ ನಡುವೆ ಎಷ್ಟೇ ಜಗಳಾಗ್ತಾ ಇದ್ರು ಕೂಡ ಸರ್ಕಾರ ಅಂತೂ ಬೀಳೋದಿಲ್ಲ, ಎರಡನೇ ಮಾತು. ಆಮೇಲೆ ನನ್ನೇ ಕೂಡ ಹೇಳಿದೆ, ರಾಜೀನಾಮೆ ಕೊಡೋದು ಯಾರು. ಆದರೆ ಮಲ್ಲಿಕಾರ್ಜುನ ಖರ್ಗೆಗೆ ಒಂದು ಡೌಟ್ ಬಂದಿದೆ. ಮಲ್ಲಿಕಾರ್ಜುನ ಖರ್ಗೆ ಹೇಳಿದ್ದಾರೆ, ನೋಡಿ ನೀವು ಜಗಳ ಮಾಡ್ಕೋಬೇಡಿ, ಸೀರಿಯಸ್ ಆಗಿರಿ, ಒಗ್ಗಟ್ಟಾಗಿರಿ, ಇಲ್ಲ ಅಂತಂದ್ರೆ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರವನ್ನ ಉರುಳಿಸುವಂತ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅಂತೇಳಿ ಒಂದು ಬಾಂಬ್ ಹಾಕ್ಬಿಟ್ಟಿದ್ದಾರೆ. ಇದು ಕಾಂಗ್ರೆಸ್ಸಿಗರಿಗೆ ಟೆನ್ಷನ್ ಆಗಿದೆ. ನಾವು ಸರಿ ಇದೀವಪ್ಪ, ಡೆಲ್ಲಿಯಿಂದ ಏನೋ ಬಂದ್ ಮಾಡ್ತಾರೆ ಅಂತೇಳಿ. ಬನ್ನಿ ಇದರ ಬಗ್ಗೆ ಒಂದು ರಿಪೋರ್ಟ್. ನಿಮ್ಮಲ್ಲೇನೇ ಭೇದ ಭಾವ ಇರಲಿ, ನೀವು ಒಂದಾಗಿರ್ಬೇಕು. ಮೋದಿ ಶಾ ಸೇರಿ ಈ ಜನರನ್ನ ನುಗ್ಗುತ್ತಾರೆ. ಸಿಬಿಐ ತಗೊಂಡು ತಿರುಗೋದು, ಎದುರಿಸೋದು. ಸಿದ್ದು ಸರ್ಕಾರ ಕೆಡವಲು ಮೋದಿ ಶಾ ಸಂಚು. ಹೊಸ ಬಾಂಬ್ ಸಿಡಿಸಿದ ಮಲ್ಲಿಕಾರ್ಜುನ ಖರ್ಗೆ. ಹೌದು, ಕಾಂಗ್ರೆಸ್ ಸರ್ಕಾರ ರಚನೆ ಆದಾಗಿನಿಂದ ಸರ್ಕಾರದ ಪತನದ ಮಾತುಗಳೇ ಕೇಳಿ ಬರ್ತಿವೆ. ವಿಪಕ್ಷ ನಾಯಕರು ಈ ಸರ್ಕಾರ ಬಹಳ ದಿನ ಉಳಿಯಲ್ಲ, ಯಾವಾಗ ಬೇಕಾದ್ರೂ ಬೀಳಬಹುದು, ಮಧ್ಯಂತರ ಎಲೆಕ್ಷನ್ ಬರಬಹುದು, ಈ ಸರ್ಕಾರಕ್ಕೆ ಆಯಸ್ಸು ಕಡಿಮೆ, ಡಿಕೆಶಿ ಸಿದ್ದು ಕಚ್ಚಾಟದಿಂದಲೇ ಈ ಸರ್ಕಾರ ಬೀಳುತ್ತೆ ಅಂತೆಲ್ಲ ಹೇಳ್ತಿದ್ರು. ಈ ಎಲ್ಲ ಬೆಳವಣಿಗೆ ಮಧ್ಯೆ ಖರ್ಗೆ ಹೇಳಿದ ಮಾತು ಇದಕ್ಕೆಲ್ಲ ಪುಷ್ಟಿ ನೀಡಿದಂತೆ ಕಾಣ್ತಿದೆ. ನಮ್ಮವರು ಹುಷಾರಾಗಿರ್ಬೇಕು, ನಿಮ್ಮಲ್ಲೇನೇ ಭೇದ ಭಾವ ಇರಲಿ, ನೀವು ಒಂದಾಗಿರ್ಬೇಕು. ಇಲ್ಲದ್ರೆ ಈ ಮೋದಿ ಶಾ ಸೇರಿ ಈ ಜನರನ್ನ ನುಂಗುತ್ತಾರೆ, ಬಡ ಜನರನ್ನ ನುಂಗುತ್ತಾರೆ. ಇವ್ರ ರಕ್ಷಣೆಗಾಗಿ ಜನ ನಿಮಗೆ ಅಧಿಕಾರ ಕೊಟ್ಟಿದೆ, ಆ ರಕ್ಷಣೆ ಮಾಡತಕ್ಕಂಥದ್ದು ನಿಮ್ ಕೈಯಲ್ಲಿದೆ.
ಕೇಂದ್ರ ಸರ್ಕಾರ ಇಡಿ ಸಿಬಿಐನಿಂದ ಕಾಂಗ್ರೆಸ್ ನಾಯಕರನ್ನ ಹೆದರಿಸುವ ಕೆಲಸ ಮಾಡುತ್ತಿದ್ದಾರೆ. ದೇಶದಲ್ಲಿರುವ ಎಲ್ಲ ಕಾಂಗ್ರೆಸ್ ಸರ್ಕಾರಗಳನ್ನ ಬೀಳಿಸಬೇಕು, ಅಧಿಕಾರ ಹಿಡಿಯಬೇಕು ಎಂದು ಪ್ಲಾನ್ ನಡೆಯುತ್ತಿದೆ. ಇದು ಕರ್ನಾಟಕದಲ್ಲಿಯೂ ನಡೆಯುತ್ತಿದೆ ಎಂದು ಖರ್ಗೆ ಹೊಸ ಬಾಂಬ್ ಸಿಡಿಸಿದ್ದಾರೆ. ಬರೇ ಇಡಿ, ಇನ್ಕಮ್ ಟ್ಯಾಕ್ಸ್, ಸಿಬಿಐ ತಗೊಂಡು ತಿರುಗೋದು, ಹೆದರ್ಸೋದು, ಎಲ್ಲೆಲ್ಲಿ ಕಾಂಗ್ರೆಸ್ ಗವರ್ಮೆಂಟ್ಗಳಿವೆ ಅದಕ್ಕೆ ಯಾವ ರೀತಿಯಾಗಿ ಕೆಡವಬೇಕು, ತೆಗೆದು ಹಾಕಬೇಕು, ಅಧಿಕಾರ ಕೈಯಲ್ಲಿ ತಗೊಳ್ಬೇಕು ಅಂತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ರಾಜ್ಯ ರಾಜಕಾರಣದಲ್ಲಿ ಬಿರುಗಾಳಿ ಎಬ್ಬಿಸಿದ್ದಾರೆ. ಸಿದ್ದು ಡಿಕೆಶಿಗೆ ಎಚ್ಚರಿಸುವ ಮೂಲಕ ಅಲರ್ಟ್ ಆಗಿರುವಂತೆ ಕಿವಿಮಾತು ಹೇಳಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಈಗ ಕಿವಿ ಮಾತಲ್ಲ, ನೇರ ಒಂದು ಕರ್ನಾಟಕದಲ್ಲಿ ರಾಜ್ಯ ಸರ್ಕಾರಕ್ಕೆ ಬೇಕಿರುವಂತಹ ಬಹುಮತ 113, ಆದ್ರೆ 140 ಇದೆ, ಏನ್ ತೊಂದರೆ ಇಲ್ಲ. ಆದ್ರೆ ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ನಡುವೆ ಎಷ್ಟೇ ಜಗಳ ಆಗ್ತಾ ಇದ್ರು ಕೂಡ ಸರ್ಕಾರ ಅಂತೂ ಬೀಳೋದಿಲ್ಲ, ಎರಡನೇ ಮಾತು. ಆಮೇಲೆ ನಾನೇ ಕೂಡ ಹೇಳಿದೆ, ರಾಜೀನಾಮೆ ಕೊಡೋದು ಯಾರು. ಆದರೆ ಮಲ್ಲಿಕಾರ್ಜುನ ಖರ್ಗೆಗೆ ಒಂದು ಡೌಟ್ ಬಂದಿದೆ. ಮಲ್ಲಿಕಾರ್ಜುನ ಖರ್ಗೆ ಹೇಳಿದ್ದಾರೆ, ನೋಡಿ ನೀವು ಜಗಳ ಮಾಡ್ಕೋಬೇಡಿ, ಸೀರಿಯಸ್ ಆಗಿರಿ, ಒಗ್ಗಟ್ಟಾಗಿರಿ, ಇಲ್ಲ ಅಂತಂದ್ರೆ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರವನ್ನ ಉರುಳಿಸುವಂತ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಿ ಒಂದು ಬಾಂಬ್ ಹಾಕ್ಬಿಟ್ಟಿದ್ದಾರೆ. ಇದು ಕಾಂಗ್ರೆಸ್ಸಿಗರಿಗೆ ಟೆನ್ಷನ್ ಆಗಿದೆ. ನಾವು ಸರಿ ಇದೀವಪ್ಪ, ಡೆಲ್ಲಿಯಿಂದ ಏನೋ ಬಂದ್ ಮಾಡ್ತಾರೆ ಅಂತ ಹೇಳಿ. ಬನ್ನಿ ಇದರ ಬಗ್ಗೆ ಒಂದು ರಿಪೋರ್ಟ್. ನಿಮ್ಮಲ್ಲೇನೇ ಭೇದ ಭಾವ ಇರಲಿ, ನೀವು ಒಂದಾಗಿರ್ಬೇಕು. ಮೋದಿ ಶಾ ಸೇರಿ ಈ ಜನರನ್ನ ನುಗ್ಗುತ್ತಾರೆ. ಇನ್ಕಮ್ ಟ್ಯಾಕ್ಸ್, ಸಿಬಿಐ ತಗೊಂಡು ತಿರುಗೋದು, ಹೆದರ್ಸೋದು. ಸಿದ್ದು ಸರ್ಕಾರ ಕೆಡವಲು ಮೋದಿ ಶಾ ಸಂಚು. ಹೊಸ ಬಾಂಬ್ ಸಿಡಿಸಿದ ಮಲ್ಲಿಕಾರ್ಜುನ ಖರ್ಗೆ. ಹೌದು, ಕಾಂಗ್ರೆಸ್ ಸರ್ಕಾರ ರಚನೆ ಆದಾಗಿನಿಂದ ಸರ್ಕಾರದ ಪತನದ ಮಾತುಗಳೇ ಕೇಳಿ ಬರ್ತಿವೆ. ವಿಪಕ್ಷ ನಾಯಕರು ಈ ಸರ್ಕಾರ ಬಹಳ ದಿನ ಉಳಿಯಲ್ಲ, ಯಾವಾಗ ಬೇಕಾದ್ರೂ ಬೀಳಬಹುದು, ಮಧ್ಯಂತರ ಎಲೆಕ್ಷನ್ ಬರಬಹುದು, ಈ ಸರ್ಕಾರಕ್ಕೆ ಆಯಸ್ಸು ಕಡಿಮೆ, ಡಿಕೆಶಿ ಸಿದ್ದು ಕಚ್ಚಾಟದಿಂದಲೇ ಈ ಸರ್ಕಾರ ಬೀಳುತ್ತೆ ಅಂತೆಲ್ಲ ಹೇಳ್ತಿದ್ರು. ಈ ಎಲ್ಲ ಬೆಳವಣಿಗೆ ಮಧ್ಯೆ ಖರ್ಗೆ ಹೇಳಿದ ಮಾತು ಇದಕ್ಕೆಲ್ಲ ಪುಷ್ಟಿ ನೀಡಿದಂತೆ ಕಾಣ್ತಿದೆ. ನಮ್ಮವರು ಹುಷಾರಾಗಿರ್ಬೇಕು, ನಿಮ್ಮಲ್ಲೇನೇ ಭೇದ ಭಾವ ಇರಲಿ, ನೀವು ಒಂದಾಗಿರ್ಬೇಕು. ಇಲ್ಲದ್ರೆ ಈ ಮೋದಿ ಶಾ ಸೇರಿ ಈ ಜನರನ್ನ ನುಂಗುತ್ತಾರೆ, ಬಡ ಜನರನ್ನ ನುಂಗುತ್ತಾರೆ. ಇವ್ರ ರಕ್ಷಣೆಗಾಗಿ ಜನ ನಿಮಗೆ ಅಧಿಕಾರ ಕೊಟ್ಟಿದೆ, ಆ ರಕ್ಷಣೆ ಮಾಡತಕ್ಕಂಥದ್ದು ನಿಮ್ಮ ಕೈಯಲ್ಲಿದೆ. ಕೇಂದ್ರ ಸರ್ಕಾರ ಇಡಿ ಸಿಬಿಐನಿಂದ ಕಾಂಗ್ರೆಸ್ ನಾಯಕರನ್ನ ಹೆದರಿಸುವ ಕೆಲಸ ಮಾಡುತ್ತಿದ್ದಾರೆ. ದೇಶದಲ್ಲಿರುವ ಎಲ್ಲ ಕಾಂಗ್ರೆಸ್ ಸರ್ಕಾರಗಳನ್ನ ಬೀಳಿಸಬೇಕು, ಅಧಿಕಾರ ಹಿಡಿಯಬೇಕು ಎಂದು ಪ್ಲಾನ್ ನಡೆಯುತ್ತಿದೆ. ಇದು ಕರ್ನಾಟಕದಲ್ಲಿಯೂ ನಡೆಯುತ್ತಿದೆ ಎಂದು ಖರ್ಗೆ ಹೊಸ ಬಾಂಬ್ ಸಿಡಿಸಿದ್ದಾರೆ. ಬರೇ ಇಡಿ, ಇನ್ಕಮ್ ಟ್ಯಾಕ್ಸ್, ಸಿಬಿಐ ತಗೊಂಡು ತಿರುಗೋದು, ಹೆದರ್ಸೋದು, ಎಲ್ಲೆಲ್ಲಿ ಕಾಂಗ್ರೆಸ್ ಗವರ್ಮೆಂಟ್ಗಳಿವೆ ಅದಕ್ಕೆ ಯಾವ ರೀತಿಯಾಗಿ ಕೆಡವಬೇಕು, ತೆಗೆದು ಹಾಕಬೇಕು, ಅಧಿಕಾರ ಕೈಯಲ್ಲಿ ತಗೊಳ್ಬೇಕು ಅಂತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ರಾಜ್ಯ ರಾಜಕಾರಣದಲ್ಲಿ ಬಿರುಗಾಳಿ ಎಬ್ಬಿಸಿದ್ದಾರೆ. ಸಿದ್ದು ಡಿಕೆಶಿಗೆ ಎಚ್ಚರಿಸುವ ಮೂಲಕ ಅಲರ್ಟ್ ಆಗಿರುವಂತೆ ಕಿವಿಮಾತು ಹೇಳಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಈಗ ಕಿವಿ ಮಾತಲ್ಲ, ನೇರ